Hello everyone, welcome back to my YouTube ಚಾನಲ್. ಸ್ಯಾಟರ್ಡೇ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಸಂಡೇ ಏನೆಲ್ಲ ಪ್ಲೇಸಸ್ ಕವರ್ ಮಾಡಿದ್ವಿ ಆ್ಯಂಡ್ ಏನೆಲ್ಲ ಮಾಡಿದ್ವಿ ಅಂತ ತಿಳ್ಕೊಳ್ಳೋಣ. ಆ್ಯಕ್ಚುಲಿ ಇವತ್ತೇನು ನಾವು ಅಷ್ಟೊಂದು ಪ್ಲೇಸಸ್ ಕವರ್ ಮಾಡಲಿಲ್ಲ, ಬಿಕಾಸ್ ನಾವು ರಿಟರ್ನ್ ಬ್ಯಾಂಗ್ಳೂರ್ಗೆ ಹೋಗಬೇಕಾಗಿತ್ತು. ಹಾಗಾಗಿ ಆನ್ ದ ವೇ ಏನೇನು ಪ್ಲೇಸ್ ಸಿಗುತ್ತೋ ಅದನ್ನಷ್ಟೇ ಕವರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಈಗ ನಾವು ಬರಬೇಕಾದ್ರೆ ಗೋವಾಗೆ ಬರಬೇಕಾದ್ರೆ ನಾವು ಈ ಥರ ಕುಂದಾಪುರ ಆ ಸೈಡಿಂದ ಬಂದಿದ್ವಿ. ಸೊ ಈಗ ನಾವು ಹುಬ್ಬಳ್ಳಿ ಆ ಕಡೆಯಿಂದ ಹೋಗೋದ್ರಿಂದ ನಮಗೆ ದೂದ್ ಫಾಲ್ಸ್ ಸಿಗುತ್ತೆ. ಸೊ ದೂದ್ ಫಾಲ್ಸ್ ನೋಡಿಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಹೋಟೆಲೆಲ್ಲ ಚೆಕ್ಔಟ್ ಆಗಿ ಅಲ್ಲಿಂದ ಹೊರಟ್ವಿ. ಆಲ್ಮೋಸ್ಟ್ ಒಂದು 10-10:30 ಹಂಗೆ ಹೊರಟ್ವಿ. ಆನ್ ದ ವೇ ಎಳ್ನೀರು ಕುಡಿದ್ಬಿಟ್ಟು ಅಲ್ಲೇ ನಿಯರ್ ಬೈ ಇದ್ದ ಒಂದು ಪ್ಲೇಸಲ್ಲಿ ಟಿಫನ್ ಮುಗಿಸ್ಕೊಂಡು ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಅಲ್ಲೇ ಒಂದು ಆಂಧ್ರ ಟಿಫನ್ಸ್ ಅಂತ ಇತ್ತು. ಸೊ ಆಂಧ್ರ ಟಿಫನ್ಸ್ ಚೆನ್ನಾಗಿರುತ್ತೆ ಅಂತ ಟ್ರೈ ಮಾಡಿದ್ವಿ. ಬಟ್ ಆಂಧ್ರ ಟಿಫನ್ಸ್ ಏನು ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಓಕೆ ಅಂತ ಹೇಳ್ಬೋದು. ಬಟ್ ಏನು ಬೇರೆ ಆಪ್ಷನ್ ಇಲ್ಲ ಅಂತ ಟೇಸ್ಟ್ ಮಾಡಿದ್ವಿ. ಅಲ್ಲಿ ಟಿಫನ್ ಮುಗಿಸ್ಕೊಂಡು ಇಲ್ಲೇ ನಿಯರ್ ಒಂದು ಪೋರ್ಚುಗೀಸ್ ಸ್ಟ್ರೀಟ್ ಥರ ಇತ್ತು, ಅಲ್ಲಿ ನೋಡಿಕೊಂಡು ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಅಲ್ಲಿಗೆ ಹೋದ್ವಿ. ಆ್ಯಕ್ಚುಲಿ ನಾವು ಪಾಂಡಿಚೇರಿಯಲ್ಲಿ ಒಂದು ಫ್ರೆಂಚ್ ಕಾಲೋನಿ ಅಂತ ಇತ್ತು. ಸೊ ಅದು ನೋಡಿದ್ರಿಂದ ನನಗೇನು ಇದು ಅಷ್ಟು ಇಷ್ಟ ಆಗಲಿಲ್ಲ. ಸೊ ಸುಮ್ಮನೆ ಫೋಟೋಸ್ ತೊಗೊಂಡ್ವಿ. ಆ್ಯಂಡ್ ಆ್ಯಕ್ಚುಲಿ ಫೋಟೋಸ್ ತೊಗೊಳಕ್ಕೆ ಕೂಡ ಬಿಡ್ತಾ ಇರಲಿಲ್ಲ. ಅಲ್ಲೆಲ್ಲ ಬೋರ್ಡ್ ಹಾಕಿದ್ರು ಫೋಟೋ ತೊಗೊಳ್ಬಾರ್ದಂತ. ಆದ್ರೂ ಒಂದು 2-3 ಫೋಟೋ ತೊಗೊಂಡು ಅಲ್ಲಿಂದ ಸೀದಾ ನಾವು ದೂದ್ ಫಾಲ್ಸ್ ಹತ್ರ ಬಂದ್ವಿ. ಸೊ ನಾವು ದೂದ್ ಫಾಲ್ಸ್ ಬರೋ ಅಷ್ಟರಲ್ಲೇ ಆಲ್ಮೋಸ್ಟ್ 2-2:30 ಆಗಿತ್ತು. ಆ್ಯಂಡ್ ಇದು ನಾವು ಇನ್ನೊಂದು ಹಾಫ್ ಆನ್ ಅವರ್ ಲೇಟಾಗಿ ಬಂದಿದ್ರು ನಮ್ಗೆ ಇಲ್ಲಿ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ನಾವು ಅಂದ್ಕೊಂಡಿದ್ವಿ ಡೈರೆಕ್ಟ್ ನಾನು ಈ ವಿಡಿಯೋದಲ್ಲೆಲ್ಲ ನೋಡಿರೋ ಥರ ರೈಲ್ವೆ ಟ್ರ್ಯಾಕ್ ಹತ್ರ ಡೈರೆಕ್ಟ್ ನಾವು ಅಲ್ಲಿ ಹೋಗ್ಬೋದು ಅಂತ ಅಂದ್ಕೊಂಡಿದ್ವಿ. ಬಟ್ ಆ್ಯಕ್ಚುಲಿ ಇಲ್ಲಿ ಟ್ರಕ್ಕಿಂಗ್ ಪ್ಲೇಸ್ ಇತ್ತು. ಅಂದರೆ ಇವ್ರ ವೆಹಿಕಲಲ್ಲಿ ಮಾತ್ರ ಹೋಗಬೇಕಾಗಿತ್ತಂತೆ. ನಮ್ಮ ವೆಹಿಕಲೆಲ್ಲ ಇಲ್ಲಿ ಹಲೋ ಇಲ್ಲ. ಸೊ ಈ ಜೀಪಲ್ಲೇ ಹೋಗಬೇಕು. 7 ಮೆಂಬರ್ಸ್ ಏನೋ ಒಂದು ಜೀಪಲ್ಲಿ ಹೋಗಬೇಕಂತ ಇತ್ತು. ಸೊ ಪರ್ ಪರ್ಸನ್ನು ಆಲ್ಮೋಸ್ಟ್ 950 ಆಯಿತು. ಆ ಫೀಸ್ ಈ ಫೀಸ್ ಅಂತ ಏನೇನೋ ಹೇಳ್ಬಿಟ್ಟು 950 ರುಪೀಸ್ ತೊಗೊಂಡ್ರು. ಸೊ ಹೊಸ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಆ್ಯಂಡ್ ನಮ್ಮದು ಲಾಸ್ಟ್ ಟ್ರಿಪ್ ಆಗಿದ್ದರಿಂದ 7 ಮೆಂಬರ್ಸ್ ಇರಲಿಲ್ಲ. ನಾವು ಒಂದು 6 ಮೆಂಬರ್ಸ್ ಅಷ್ಟೇ ಇದ್ವಿ, ಬೇರೆಯವರೆಲ್ಲ ಸೇರಿಕೊಂಡು. ಸೊ ನಾವೇ 6 ಮೆಂಬರ್ಸ್ ಶೇರ್ ಮಾಡಿಕೊಂಡು ಒಂದು ಜೀಪಲ್ಲಿ ಹೊರಟ್ವಿ. ಆ್ಯಂಡ್ ಇದು ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಒಂದು ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಇದು ಈ ಟೈಮಲ್ಲಿ ಮಾತ್ರ ಇಲ್ಲಿಂದ ಅಲೋ ಮಾಡ್ತಾರಂತೆ. ಮಳೆ ಆ ಸೀಸನ್ನಲ್ಲೆಲ್ಲ ಇಲ್ಲೆಲ್ಲ ಅಲೋ ಮಾಡಲ್ಲ. ಸೊ ನಾವೇನು ಅಂದ್ಕೊಂಡ್ವಿ ರೈಲ್ವೆ ಟ್ರ್ಯಾಕ್ ಹತ್ರ ಅಂತ. ಸೊ ಅಲ್ಲಿ ರೈಲ್ವೆ ಬ್ರಿಡ್ಜ್ ಹತ್ರ ಆ ಕಡೆಯಿಂದ ಟ್ರಕ್ಕಿಂಗ್ ಏನೋ ಆಪ್ಷನ್ ಇದೆಯಂತೆ ಜೂನ್ ಆ ಟೈಮಲ್ಲಿ. ಸೊ ಇವಾಗ ಸೀದಾ ನಮಗೆ ದೂದ್ ಫಾಲ್ಸ್ ಕೆಳಗಡೆನೇ ಹೋಗ್ಬೋದು ಅಂತ ಹೇಳಿದರು. ಸೊ ಹೇಗಿರುತ್ತೆ ಒಂದು ಸರಿ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಗಿಡಗಳೆಲ್ಲ ಫುಲ್ ರೆಡ್ ಕಲರ್ ಆಗಿಬಿಟ್ಟಿದೆ. ಆ್ಯಂಡ್ ಇಲ್ಲೂ ಅಷ್ಟೇ ನೋಡಿ, ನೀರೆಲ್ಲ ತುಂಬ ಕಡಿಮೆ ಇದೆ. ಸೊ ಈ ಟೈಮಲ್ಲಿ ಈ ಥರ ಇರುತ್ತೆ. ಬಟ್ ಮಳೆ ಟೈಮಲ್ಲಿ ಇಲ್ಲೆಲ್ಲ ಫುಲ್ ಕ್ಲೋಸ್ ಆಗಿಬಿಡುತ್ತಂತೆ, ಅಲೋ ಇರಲ್ವಂತ. ಅಲ್ಲೊಂದು ಚೆಕ್ ಪೋಸ್ಟ್ ನೋಡಿದ್ವಲ್ಲ, ಅಲ್ಲೆಲ್ಲ ಕ್ಲೋಸ್ ಮಾಡಿಬಿಡ್ತಾರಂತೆ, ಯಾರಿಗೂ ಅಲೋ ಮಾಡಲ್ಲ ಅಂತ ಹೇಳ್ತಾ ಇದ್ರು. ಕೀಲಿ ಕೊಟ್ಟ ಗೊಂಬೆಯಂತೆ ಈ ಭೂಮಿ ಮಜ ನೋಡುತ್ತಿರುವ ಬೇನಾಮಿ, ಬೇಲಿ ಹಾರಿ ಹೊರಟ ಮೆರವಣಿಗೆ ನಕಾಶೆ ಇರದ ಆಸಾಮಿ. ಕತ್ತಲಾಚೆ ಏನಿದೆ ತಿಳಿಯದ ನುಗ್ಗುವ ಈ ತಯಾರಿ, ಬೆಳಕು ಕಾಣೋ ಭರದಲ್ಲಿ ಹಿಂತಿರುಗಿ ನೋಡದ ಸವಾರಿ, ಸಂಚಾರ ಕಾಣದೂರಿಗೆ ಅಲೆಮಾರಿಯೇ ಅಲೆಮಾರಿಯೇ. ನೆನಪೆಲ್ಲ ಮಾಸಿರಲು ತಿರುವಿ ಹಾಕು. ಇಲ್ಲಿವರೆಗೂ ಅಷ್ಟೇ ಜೀಪ್ ಅಲೋ ಇರುತ್ತೆ. ಸೊ ಇಲ್ಲಿಂದ ನಾವು ನಡ್ಕೊಂಡು ಹೋಗ್ಬೇಕಂತ ಹೇಳಿದ್ರು. ಸೊ ಏನಂದರೆ ಇಲ್ಲಿಂದ ನಾವೇ ನಡಿಬೇಕು. ಸೊ ಇಲ್ಲಿ ಫುಲ್ ಡೌನ್ ಹೋಗಬೇಕಾಗಿತ್ತು. ಆ್ಯಂಡ್ ನನಗಂತೂ ನಡೆಯೋದಕ್ಕಾಗ್ತಾ ಇರಲಿಲ್ಲ. ಮೊದಲೇ ನನಗೆ ಸ್ವಲ್ಪ ಕಾಲು ಫ್ರ್ಯಾಕ್ಚರ್ ಆಗಿದ್ದರಿಂದ ನಾರ್ಮಲ್ ಫ್ಲ್ಯಾಟ್ ಸರ್ಫೇಸಲ್ಲೇ ನಡೆಯೋದಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ಇಲ್ಲಿ ಫುಲ್ ಮಣ್ಣು ಕಲ್ಲು ಎಲ್ಲ ಇತ್ತು, ಸ್ಟೆಪ್ಸ್ ಅದೆಲ್ಲ ಇದ್ದಿದ್ದರಿಂದ ಅಷ್ಟು ನಡೆಯೋದಕ್ಕಾಗಲಿಲ್ಲ. ಅಷ್ಟು ಕಮ್ಮಿ ಆ್ಯಂಡ್ ಕಷ್ಟಪಟ್ಕೊಂಡೇ ನಡೀತಾ ಇದ್ದೆ. ಬಟ್ ಬಂದಿದ್ದರಿಂದ ಏನೂ ಮಾಡೋಕ್ಕಾಗಲಿಲ್ಲ. ಒಂದು ಚೆನ್ನಾಗಿರೋ ಪ್ಲೇಸಸ್ ನೋಡಬೇಕಂದ್ರೆ ಸ್ವಲ್ಪ ಕಷ್ಟಪಡಬೇಕು ಅಂತ ಹೇಳಿಬಿಟ್ಟು ನಡ್ಕೊಂಡು ಬಂದೆ ಆದಷ್ಟು.
ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿಂದ ನಾನು ಆ್ಯಕ್ಚುಲಿ ಏನಂದರೆ ನಾನು ಇಷ್ಟಷ್ಟೇ ಅಲೋ ಮಾಡ್ತಾರೆ ಇಲ್ಲಿಂದನೇ ನೋಡಬೇಕಂತ ಅಂದ್ಕೊಂಡಿದ್ದೆ. ನಮ್ಗೆ ಗೊತ್ತಿರಲಿಲ್ಲ ಇನ್ನೂ ಮುಂದೆ ಹೋಗ್ಬೇಕಂತ ಗೊತ್ತೇ ಇರಲಿಲ್ಲ. ಇಲ್ಲಿ ಎಲ್ಲ ನೋಡಿ ಇಲ್ಲೆಲ್ಲ ಒಂದಿಬ್ಬರು 3 ಜನ ಎಲ್ಲ ಫೋಟೋಸ್ ತಗೊಳ್ತಾ ಇದ್ದರು. ಸೊ ನಾವೇನು ಅಂದ್ಕೊಂಡ್ವಿ ಇಲ್ಲಷ್ಟೇ ಅಲೋ ಮಾಡ್ತಾರೆ ಅಲ್ಲಿವರೆಗೂ ಅಲೋ ಮಾಡಲ್ಲ ಅಂತ ಅಂದ್ಕೊಂಡು ನಾವು ಇಲ್ಲೇ ಫೋಟೋ ತಗೊಳ್ತಾ ಇದ್ವಿ. ನೋಡಿ ಇಲ್ಲೆಲ್ಲ ಎಷ್ಟೊಂದು ಜನ ಇದ್ದಾರಲ್ಲ, ಸೊ ಹಾಗಾಗಿ ಇಷ್ಟೇ ಅಲೋ ಮಾಡೋದಂತ ಅಂದ್ಕೊಂಡು ಇಲ್ಲೇ ಫೋಟೋ ತೊಗೊಳ್ತಾ ಇದ್ವಿ. ಅದಾದಮೇಲೆ ಅಲ್ಲಿ ಹೇಳಿದ್ರು ಅಂದರೆ ನಾವು ಬಂದಿರೋ ಜೀಪಲ್ಲಿ ಇದ್ರಲ್ಲ ಆ ಡ್ರೈವರೇ ಹೇಳಿದ್ರು ಅಲ್ಲಿವರೆಗೂ ಹೋಗ್ಬೋದು ಅಂತ. ಸೊ ಆಮೇಲೆ ಅಲ್ಲಿಂದ ಹೋದ್ವಿ. ಆ್ಯಂಡ್ ಅಲ್ಲಿಗೆ ಹೋಗೋದಕ್ಕೆ ಸ್ವಲ್ಪ ಎಲ್ಲ ಫುಲ್ ಕಲ್ಲು ಬಂಡೆ ಎಲ್ಲ ಇತ್ತು. ಸ್ವಲ್ಪ ಕಷ್ಟಪಡ್ಕೊಂಡೇ ಹೋದ್ವಿ ಅಂತಲೇ ಹೇಳ್ಬೋದು. ಆ್ಯಂಡ್ ಏನಂದರೆ ಕಲ್ಲು ಮೊದಲೇ ಸ್ಕಿಡ್ ಆಗ್ತಾಯಿತ್ತು ನೋಡಿ ನೀವು ನೋಡ್ತಾ ಇರ್ಬೋದು. ನನಗೆ ಲೆಫ್ಟ್ ಲೆಗ್ ನಡೆಯೋದಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಆದರೂ ಟ್ರೈ ಮಾಡಿಕೊಂಡು ಹೋಗಲೇಬೇಕಂತ ನಡೀತಾ ಇದ್ವಿ. ಇದೆಲ್ಲ ಬಂಡೆ ಎಲ್ಲ ಫುಲ್ ಸ್ಕಿಡ್ ಆಗ್ತಾಯಿತ್ತು. ಆದರೆ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಅಲ್ಲಿ ಒಂದೆರಡು ಫೋಟೋಸ್ ತೊಗೊಂಡು ಆಮೇಲೆ ಅವ್ರು ಹೇಳಿದ ಪ್ಲೇಸಿಗೆ ಹೋದ್ವಿ. ಸೊ ಇಲ್ಲಿ ನೋಡ್ಬೋದು ನೀವು ಫುಲ್ ಹತ್ರ ಬಂದಿದ್ವಿ. ಇಲ್ಲೇ ಇದೆ ನೋಡಿ ಫಾಲ್ಸ್ ನೋಡ್ಬೋದು ನೀವು ದೂಧಸಾಗರ್. ಇಲ್ಲಿವರೆಗೂ ಅಲೋ ಮಾಡ್ತಾರೆ. ಆ್ಯಂಡ್ ಅಲ್ಲಿ ಕೂಡ ನಮಗೆ ಸ್ವಿಮ್ಮಿಂಗ್ ಕೂಡ ಬಿಟ್ಟಿದ್ದರು. ಎಷ್ಟೊಂದು ಜನ ಸ್ವಿಮ್ ಮಾಡ್ತಾಯಿದ್ರು. ಬಟ್ ನನಗೆ ಅಲ್ಲಿ ಒಳಗಡೆ ಹಿಡಿಯೋದಕ್ಕಾಗಲಿಲ್ಲ. ಬಿಕಾಸ್ ಅಲ್ಲಿ ತುಂಬ ಆಳ ಇತ್ತು. ಸೊ ನಮಗೆ ಅದು ಲೈಫ್ ಜಾಕೆಟ್ ಇರೋದರಿಂದ ನಮಗೆ ಇಳಿಬೋದು ಎಲ್ರೂ ಅಲೋ ಮಾಡಿದರು. ಬಟ್ ನನಗೆ ಆ ಬಂಡೆಗಳು ಅಲ್ಲೆಲ್ಲ ನನಗೆ ಮತ್ತೆ ಲೆಗ್ ಫ್ರ್ಯಾಕ್ಚರ್ ಆಗಿದ್ದರಿಂದ ಅಲ್ಲಿಂದ ಎದ್ದೇಳೋದಕ್ಕಾಗಲ್ಲ. ಇಳಿಬೋದು ಬಟ್ ಎದ್ದೇಳೋದು ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಆ ಬಂಡೆಗಳೆಲ್ಲ ತುಂಬ ಜಾರ್ತಾ ಇತ್ತು. ಹಾಗಾಗಿ ನಾನು ಇಳಿಯೋದಕ್ಕೆ ಹೋಗಲಿಲ್ಲ. ಅಲ್ಲೇ ಸುಮ್ಮನೆ ಆಟ ಆಡ್ತಾ ಇದ್ವಿ. ನೋಡ್ಬೋದು ನೀವು ಎಲ್ಲ ಎಷ್ಟು ಇದು ಮಾಡ್ತಾ ಇದ್ದಾರೆ ಅಂತ. ಸೊ ಆಮೇಲೆ ಅಲ್ಲಿಂದ ಎಲ್ಲ ಫೋಟೋಸ್ ತೊಗೊಂಡು ಹೊರಟ್ವಿ. ಅಂದರೆ ಒಂದು 45 ಮಿನಿಟ್ಸ್ ಅಷ್ಟೇ ಅಲ್ಲಿ ಬಿಡ್ತಾರೆ. ಅಲ್ಲಿಂದ ಫೋಟೋಸ್ ತೊಗೊಂಡು ಹೊರಟ್ವಿ. ಆ್ಯಂಡ್ ಅಲ್ಲಿಂದ ಹೊರಟಾದ್ಮೇಲೆ ನಮ್ಗೆ ತುಂಬ ಹಸಿವಾಗಿತ್ತು ಅಂತ ಅಲ್ಲೇ ಈ ಏನು ಗೋವಾ ಬಾರ್ಡ್ರ್ ಹತ್ರ ಮ್ಯಾಗಿ ತೊಗೊಂಡ್ವಿ. ನನಗೇನೋ ಅಷ್ಟು ಇಷ್ಟ ಆಗಲಿಲ್ಲ. ಓಕೆ ಅಂತ ಹೇಳಿಬಿಟ್ಟು ಅಲ್ಲಿಂದ ನಾವು ಸೀದಾ ಬೆಂಗಳೂರಿಗೆ ಬಂದ್ವಿ. ಸೊ ಬೆಂಗಳೂರು ರೀಚ್ ಆಗೋ ಅಷ್ಟರಲ್ಲೇ ಆಲ್ಮೋಸ್ಟ್ ಅರ್ಲಿ ಮಾರ್ನಿಂಗ್ 4 o'clock ಆಗಿತ್ತು. ಸೊ ಇಷ್ಟು ನಮ್ಮ ಗೋವಾ ಟ್ರಿಪ್ನ ವೀಡಿಯೋ. ಸೊ ಈ ವಿಡಿಯೋಗೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.